ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಕಾಂಗ್ರೆಸ್ ಹೆದರಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನರೇ ತಕ್ಕ ಪಾಠ ಕಲಿಸ್ತಾರೆ. ರಾಮನ ವಿರೋಧಿಗಳಿಂದಲೇ ಇಂತಹ ಕೃತ್ಯಗಳು ನಡೀತಾ ಇವೆ. ಸರ್ಕಾರ ಬಂದಾಗಿನಿಂದ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಬಿಜೆಪಿ ಕಾರ್ಯಕರ್ತರನ್ನ ಗುರಿಯಾಗಿಸಿ ಹಲ್ಲೆ ನಡೆಸ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ. ಕಾಂಗ್ರೆಸ್ಗೆ ಜನ ತಕ್ಕಪಾಠ ಕಲಿಸ್ತಾರೆ. ಇವತ್ತಾಗಲೇ ವಿರಾಜಪೇಟೆನಲ್ಲೋ ಕೊಡಗಲ್ಲೋ ಎಲ್ಲೋ 3 ಜನ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಬಹುಶಃ ಮೈಸೂರಿಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಬಂದಿರಬೇಕು. ಇದು ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ನವರು ಬಿ ಜೆ ಪಿ ಕಾರ್ಯಕರ್ತರನ್ನ ಇವತ್ತು ಹೆದರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಈ ಚುನಾವಣೆ ತಕ್ಕಪಾಠ ಜನವೇ ಕಲಿಸ್ತಾರೆ. ಅವರು ಸರ್ಕಾರ ಬಂದಾಗಿಂದ ಪದೇ ಪದೇ ಈ ರೀತಿ ನಡೀತಾ ಇದೆ. ಸರ್ಕಾರ ಬಂದಾಗಲಿಂದ ಇವತ್ತೇನು ರಾಮನ ಹೆಸರನ್ನು ಹೇಳ್ತಕ್ಕಂಥದ್ದು ಮತ್ತು ಅವರ ವಿರೋಧಿಗಳು ಯಾರಿದ್ದಾರೆ, ಕಾಂಗ್ರೆಸ್ನ ವಿರೋಧಿಗಳು, ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದೆಲ್ಲ ಏನು ನಡೀತಿದೆ. ತೆಂಗಿನ ತೋಟಗಳಿಗೆ ಬೆಂಕಿ ಇಡ್ತಕ್ಕಂಥದ್ದು ಇದೆಲ್ಲ ಏನು ಪ್ರಾರಂಭ ಮಾಡಿದ್ದಾರೆ, ಅವರು ಹಳೆ ಚಾಲಿ ಪ್ರಾರಂಭ ಮಾಡಿದ್ದಾರೆ. ಆ ಹಳೆ ಚಾಲಿಗೆ ಜನ ಬುದ್ಧಿ ಕಲಿಸ್ತಾರೆ. ಕಾಂಗ್ರೆಸ್ಗೆ ಜನ ತಕ್ಕಪಾಠ ಕಲಿಸ್ತಾರೆ. ಇವತ್ತಾಗಲೇ ವಿರಾಜಪೇಟೆನಲ್ಲೋ ಕೊಡಗಲ್ಲೋ ಎಲ್ಲೋ 3 ಜನ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಬಹುಶಃ ಮೈಸೂರಿಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಬಂದಿರಬೇಕು. ಇದು ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ನವರು ಬಿ ಜೆ ಪಿ ಕಾರ್ಯಕರ್ತರನ್ನ ಇವತ್ತು ಹೆದರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಈ ಚುನಾವಣೆ ತಕ್ಕಪಾಠ ಜನವೇ ಕಲಿಸ್ತಾರೆ. ಅವರು ಸರ್ಕಾರ ಬಂದಾಗಿಂದ ಪದೇ ಪದೇ ಈ ರೀತಿ ನಡೀತಾ ಇದೆ. ಸರ್ಕಾರ ಬಂದಾಗಲಿಂದ ಇವತ್ತೇನು ರಾಮನ ಹೆಸರನ್ನು ಹೇಳ್ತಕ್ಕಂಥದ್ದು ಮತ್ತು ಅವರ ವಿರೋಧಿಗಳು ಯಾರಿದ್ದಾರೆ, ಕಾಂಗ್ರೆಸ್ನ ವಿರೋಧಿಗಳು, ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದೆಲ್ಲ ಏನು ನಡೀತಿದೆ. ತೆಂಗಿನ ತೋಟಗಳಿಗೆ ಬೆಂಕಿ ಇಡ್ತಕ್ಕಂಥದ್ದು ಇದೆಲ್ಲ ಏನು ಪ್ರಾರಂಭ ಮಾಡಿದ್ದಾರೆ, ಅವರು ಹಳೆ ಚಾಲಿ ಪ್ರಾರಂಭ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.